ಕೊಟ್ಟಿಯೂರು ಇದು ಕೇವಲ ಒಂದು ದೇವಾಲಯ ಅಲ್ಲ, ಇದು ಒಂದು ದಿವ್ಯ ಅನುಭವ. ಇಲ್ಲಿ ಪ್ರಕೃತಿನೇ ದೈವವಾಗಿ ಮಾರ್ಪಟ್ಟಿದೆ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತಹ ಈ ಒಂದು ಅದ್ಭುತ ದೈವಿಕ ಕ್ಷೇತ್ರ ಕೊಟ್ಟಿಯೂರನ್ನು ದಕ್ಷಯಜ್ಞ ನಡೆದಂತಹ ಪವಿತ್ರ ಭೂಮಿ ಅಂತ ನಂಬಲಾಗಿದೆ. ಈ ಕ್ಷೇತ್ರ ಪ್ರತಿ ವರ್ಷ ಕೇವಲ 28 ದಿನಗಳು ಮಾತ್ರನೇ ಭಕ್ತರಿಗೆ ದರ್ಶನ ನೀಡುತ್ತೆ. ಇಲ್ಲಿನ ಪ್ರಕೃತಿ, ಪ್ರತಿದಿನ ಸುರಿಯುವಂತಹ ಮಳೆ, ನದಿಗಳು, ಕಾಡುಗಳು, ಬೆಟ್ಟಗಳು ಇವೆಲ್ಲವೂ ಕೂಡ ಅಲ್ಲಿಗೆ ಬರುವಂಥ ಸಾವಿರಾರು ಭಕ್ತರ ಮೈ ಮನಸ್ಸನ್ನು ಆಕರ್ಷಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಟ್ಟಾರೆ ಹೇಳೋದಾದರೆ ಇತಿಹಾಸ, ಪುರಾಣ ಮತ್ತು ಪ್ರಕೃತಿ ಸೌಂದರ್ಯ ಒಂದೇ ಕಡೆ ಸೇರಿರುವಂಥ ಈ ಪುಣ್ಯಕ್ಷೇತ್ರವೇ ಕೊಟ್ಟಿಯೂರು ಮಹಾದೇವನ ಸನ್ನಿಧಿ. ಹಾಗಿದ್ರೆ ಬನ್ನಿ, ಪ್ರಕೃತಿಯ ಸೊಬಗು, ಪುರಾತನ ಇತಿಹಾಸದ ವೈಭವವನ್ನು ಹೊತ್ತಿರುವಂಥ ಈ ಅದ್ಭುತ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೊಟ್ಟಿಯೂರಲ್ಲಿ ಇದೀವಿ. ಕೊಟ್ಟಿಯೂರಲ್ಲಿ ತುಂಬಾನೇ ಜನ ಇದ್ದಾರೆ ಇವತ್ತು. ಈ ಜಾಗ ದಕ್ಷಯಜ್ಞ ನಡೆದಂತಹ ಜಾಗ, ಹಾಗೆ ಈ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಜಾಗ. ಅಷ್ಟೇ ಅಲ್ಲದೆ ಶಿವ ತನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದಂತಹ ಜಾಗ. ಕೊಟ್ಟಿಯೂರಿನ ಸಂಪೂರ್ಣ ಮಾಹಿತಿ ಹಾಗೆ ಇತಿಹಾಸವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ. ಕೊಟ್ಟಿಯೂರು ಬೆಂಗಳೂರಿಂದ 281 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಕಣ್ಣೂರಿಂದ ಕೇವಲ 72 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಕೊಟ್ಟಿಯೂರಿಗೆ ನಾನು ಒಬ್ಳೆ ಟ್ರಾವೆಲ್ ಮಾಡ್ತಾ ಇರೋದು. ಹಾಗಾಗಿ ಕೊಟ್ಟಿಯೂರಲ್ಲಿ ತುಂಬಾ ಕ್ರೌಡ್ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಒಂದು ಟೂರ್ ಪ್ಯಾಕೇಜ್ ಅವ್ರ ಜೊತೆ ಈ ಒಂದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೊಟ್ಟಿಯೂರಲ್ಲಿ ಜನಗಳು ಜಾಸ್ತಿ ಬರ್ತಾ ಇರೋದ್ರಿಂದ ರೂಮ್ಗಳು ಸಿಗೋದು ಕಷ್ಟ ಅಂತ ಹೇಳಿ ನಾವು ಕೊಟ್ಟಿಯೂರಿಂದ 50 ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಪೆಟ್ಟ ಅನ್ನೋ ಒಂದು ಜಾಗದಲ್ಲಿ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ. ನಾವು ಉಳ್ಕೊಂಡಂಥ ಹೋಟೆಲ್ನ ತೋರಿಸ್ತಾ ಇದ್ದೀನಿ. ಕ್ರಿಸ್ಟಲ್ ಅಂತ ಹೋಟೆಲ್ ನೇಮು. ಹೋಟೆಲ್ ಮುಂದೆನೇ ನಮ್ಮ ಬಸ್ ಕೂಡ ಪಾರ್ಕ್ ಆಗಿದೆ. ನಿಮಗೆ ಸ್ಕ್ರೀನ್ ಮೇಲೇ ಹೋಟೆಲ್ ಅವ್ರದ್ದು ನಂಬರ್ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಬೇಕಿದ್ರೆ ರೂಮ್ನ ಬುಕ್ ಮಾಡ್ಕೋಬೋದು. ಇಲ್ಲಿ AC, ನಾನ್ AC ಎರಡೂ ರೂಮ್ಗಳು ಸಿಗುತ್ತೆ. ಸುಮಾರು 1500 2000 ರುಪೀಸ್ ಚಾರ್ಜ್ ಮಾಡ್ತಾರೆ. ರೂಮ್ಸು ತುಂಬಾ ದೊಡ್ಡದಾಗಿದೆ, ಕ್ಲೀನಾಗಿದೆ, ನೀಟಾಗಿದೆ. ಜೊತೆಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಡೈನಿಂಗ್ ಹಾಲ್ ಇದೆ. ನೀವೇನಾದರೂ ಟೂರ್ ಪ್ಯಾಕೇಜ್ ಅವ್ರ ಜೊತೆ ಹೋಗಿದರೆ ಅಲ್ಲಿ ಊಟ ಬಡಿಸೋದಕ್ಕೆಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಜಾಗ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೊಟ್ಟಿಯೂರಿಗೆ ಹೊರಡಬೇಕು. ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ನೋಡೋಣ. ಕೇಸರಿ ಬಾತ್ ಇತ್ತು, ಬಿಸಿ ಬಿಸಿ ಉಪ್ಪಿಟ್ಟಿತ್ತು, ಜೊತೆಗೆ ಅವಲಕ್ಕಿ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ರವಿಕಿರಣ್ ಟೂರ್ ಪ್ಯಾಕೇಜ್ ಅವ್ರ ಜೊತೆ ನಾವಿವತ್ತು ಕೊಟ್ಟಿಯೂರಿಗೆ ಬಂದಿರೋದು. ಇವ್ರ ಜೊತೆ ನಾನು ಮುಂಚೆನೂ ಕೂಡ ಟ್ರಿಪ್ಗಳಿಗೆ ಹೋಗಿದ್ದೀನಿ. ನಿಮಗೆ ಗೊತ್ತಿರೋದಿದ್ರೆ ತ್ರಿರಂಗ ದರ್ಶನ ಎಲ್ಲ ನಾನು ಇವ್ರ ಟೂರ್ ಪ್ಯಾಕೇಜಲ್ಲೇ ಹೋಗಿದ್ದಿದ್ದು. ತುಂಬಾ ಕೇರಿಂಗಾಗಿ ನೋಡ್ಕೋತಾರೆ. ಅಷ್ಟೇ ಅಲ್ಲದೆ ಊಟ ತಿಂಡಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವ್ರ ನಂಬರ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡಿ ನಿಮಗೆ ಯಾವುದೇ ಟೂರ್ಗಳಿಗೆ ಹೋಗಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿವಾಗ ಒಂದು ಸಿಂಪಲ್ಲಾಗಿ ರೂಮ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ನಾವಿವಾಗ ಹೊರಡಬೇಕು ಇಲ್ಲಿಂದ. ಕೊಟ್ಟಿಯೂರಿಗೆ ಹೋಗುವಂಥ ರೋಡ್ ಏನಿದೆ ತುಂಬಾ ಚಿಕ್ಕದಾಗಿದೆ. ಹಾಗೆ ಘಾಟ್ ಸೆಕ್ಷನ್ ಬೇರೆ. ಸುಮಾರು 50 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 2.5 3 ಗಂಟೆ ಹಿಡಿಸುತ್ತೆ ನಮಗೆ. ಬೆಳಗ್ಗೆ ನಾವು ಈ ಹೋಟೆಲ್ಗೆ ರೀಚ್ ಆದಾಗ 5 ಗಂಟೆ ಆಗಿತ್ತು. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡುವಾಗ 8 ಗಂಟೆ ಆಗಿದೆ. ಈ ಜಾಗದಿಂದ ನಾವು ಕೊಟ್ಟಿಯೂರಿಗೆ ಹೋಗುವಂಥ ದಾರಿ ಏನಿದೆ ತುಂಬ ತುಂಬಾ ಚೆನ್ನಾಗಿದೆ. ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರಲ್ವ, ಅದು ಯಾಕೆ ಕರೀತಾರೆ ಅನ್ನೋದಕ್ಕೆ ನೀವು ಮಾನ್ಸೂನಲ್ಲಿ ಒಂದ್ಸಲ ಕೇರಳಕ್ಕೆ ಹೋಗಿ ಬಂದರೆ ನಿಮಗೆ ಗೊತ್ತಾಗತ್ತೆ. ಪಶ್ಚಿಮ ಘಟ್ಟಗಳ ಸಾಲು, ಎಲ್ಲಿ ನೋಡಿದ್ರೂ ಹಸಿರು, ಅಲ್ಲಲ್ಲೇ ಹರಿತಾ ಇರೋವಂಥ ನದಿಗಳು, ಜಲಪಾತಗಳು, ಬೆಟ್ಟದ ತುದಿಯಲ್ಲಿ ಮುಚ್ಕೊಂಡಿರುವಂಥ ಮಂಜು, ಟೀ ಕಾಫಿ ಪ್ಲಾಂಟೇಷನ್ಗಳು, ಜೊತೆಗೆ ದೊಡ್ಡದಾಗಿರುವಂಥ ಕೇರಳದ ಅಥೆಂಟಿಕ್ ಮನೆಗಳು, ಇದೆಲ್ಲದರ ಜೊತೆ ಯಾವಾಗಲೂ ಸುರಿಯುವಂಥ ಮಳೆ. ಇಷ್ಟಿಲ್ಲದೆ ಇದನ್ನು ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರ. ಆದರೆ ಇಲ್ಲಿರುವಂಥ ರಸ್ತೆಗಳ ಬಗ್ಗೆ ಹೇಳೋದೇ ಬೇಡ. ತುಂಬಾ ಚಿಕ್ಕದಾಗಿರುತ್ತೆ ರೋಡ್ಗಳು. ಅದರಲ್ಲೂ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡೋದು ವಿಪರೀತ ಕಷ್ಟ. ನೀವೇನಾದರೂ ಪರ್ಫೆಕ್ಟ್ ಡ್ರೈವರ್ ಅಲ್ಲದೆ ಇದ್ದರೆ ಖಂಡಿತವಾಗ್ಲೂ ಕೇರಳಕ್ಕೆ ಹೋಗಬೇಡಿ. ಕ್ಲಚ್ ಪ್ಲೇಟ್ಗಳೆಲ್ಲ ಹೊರಟೋಗುತ್ತೆ. ತುಂಬಾ ಕಷ್ಟ ಆಗುತ್ತೆ ನಿಮಗೆ ಟ್ರಾವೆಲ್ ಮಾಡೋದು. ನಾವು ಬೆಂಗಳೂರಿಂದ ವಿರಾಜಪೇಟೆ ಮಾರ್ಗವಾಗಿ ಕೊಟ್ಟಿಯೂರನ್ನು ತಲುಪಿದ್ದು. ಕಲ್ಪೆಟ್ಟೆಯಿಂದ ಕೊಟ್ಟಿಯೂರಿಗೆ ಹೋಗುವಾಗ ಇನ್ನೇನು 10 ಕಿಲೋಮೀಟರ್ ಇತ್ತು. ಅಲ್ಲಿ ನಮ್ಮ ಹೆವಿ ವೆಹಿಕಲ್ನ ಅಲೋ ಮಾಡಲಿಲ್ಲ. ಯಾಕಂದರೆ ತುಂಬಾ ಚಿಕ್ಕದಾಗಿದೆ ರೋಡು. ಹಾಗಾಗಿ ಸುತ್ತು ಬಳಸ್ಕೊಂಡು ಬನ್ನಿ ಅಂತ ಹೇಳಿದರು.
ಸುಮಾರು 10 ಕಿಲೋಮೀಟರ್ ಇದ್ದಂಥ ಕೊಟ್ಟಿಯೂರನ್ನು ನಾವು 50 ಕಿಲೋಮೀಟರ್ ಸುತ್ತು ಬಳಸಿ ಬಂದಿದ್ದಾಯಿತು. ಇವಾಗ ಕೊಟ್ಟಿಯೂರನ್ನ ತಲುಪಿದ್ದೀವಿ. ಆದರೆ ಎಲ್ಲಿ ನೋಡಿದ್ರೂ ಕೂಡ ನಮಗೆ ಪಾರ್ಕಿಂಗೇ ಸಿಗಲಿಲ್ಲ, ಅಷ್ಟೊಂದು ಜನ ಬಂದಿದ್ದರು. ಮತ್ತೆ ಸ್ವಲ್ಪ ದೂರದಲ್ಲೇ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಆಟೋದಲ್ಲಿ ಕೊಟ್ಟಿಯೂರು ದೇವಸ್ಥಾನವನ್ನು ತಲುಪಿದ್ವಿ. ಇಲ್ಲಿ ನಮಗೆ ರಸ್ತೆ ಎಡಬದಿಯಲ್ಲಿ ಒಂದು ದೇವಸ್ಥಾನ, ಹಾಗೆ ಬಲಬದಿಯಲ್ಲಿ ಒಂದು ದೇವಸ್ಥಾನ ಸಿಗತ್ತೆ. ಮಧ್ಯದಲ್ಲಿ ಬಾವಲಿ ನದಿ ಹರಿತಾ ಇರುತ್ತೆ. ಬಾವಲಿ ನದಿಯ ಆ ಪಕ್ಕದಲ್ಲಿ ಇರುವಂಥ ದೇವಸ್ಥಾನವನ್ನು ಅಕ್ಕರೆ ಕೊಟ್ಟಿಯೂರು ಅಂತ ಕರೆದ್ರೆ, ಬಾವಲಿ ನದಿಯ ಈ ಪಕ್ಕದಲ್ಲಿ ಇರುವಂಥ ದೇವಸ್ಥಾನವನ್ನು ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಇಕ್ಕರೆ ಕೊಟ್ಟಿಯೂರಲ್ಲಿ ನೀವು ವರ್ಷ ಪೂರ್ತಿ ಶಿವನನ್ನು ದರ್ಶನ ಮಾಡ್ಬೋದು. ಆದರೆ ಅಕ್ಕರೆ ಕೊಟ್ಟಿಯೂರಲ್ಲಿ ಕೇವಲ ಈ ವೈಶಾಖ ಮಹೋತ್ಸವದ ಸಮಯದಲ್ಲಿ, ಅಂದರೆ ಕೇವಲ 28 ದಿನಗಳು ಮಾತ್ರನೇ ದರ್ಶನ ಮಾಡೋದಕ್ಕೆ ಸಿಗೋದು. ಅದರಲ್ಲೂ ಹೆಂಗಸರಿಗೆ ಕೆಲವು ನಿರ್ದಿಷ್ಟ ದಿನಾಂಕಗಳು ಮಾತ್ರನೇ ದರ್ಶನಕ್ಕೆ ಬಿಡ್ತಾರೆ. ಅಕ್ಕರೆ ಕೊಟ್ಟಿಯೂರಿನ ಮೇನ್ ಆರ್ಚ್ ಏನು ಕಾಣಿಸುತ್ತೆ, ಅಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ನಡ್ಕೊಂಡು ಮುಂದಕ್ಕೆ ಆ ಕಾಡಿನ ಒಳಗಡೆ ಹೋಗ್ತಾ ಇದ್ರೆ ನಾವು ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಪ್ರಕೃತಿ. ಜೋರಾಗಿ ಬೀಳ್ತಾ ಇರೋವಂತಹ ಮಳೆಯಿಂದ ಕೆಂಪು ಬಣ್ಣಕ್ಕೆ ತಿರುಗಿರುವಂತಹ ನದಿಗಳು, ಆ ನದಿ ಮೇಲೆ ಕಟ್ಟಿರುವಂತಹ ಸೇತುವೆಗಳು, ಕಾಡು, ಕಾಡಿನ ಹಿಂದೆ ದೂರದಲ್ಲಿ ಕಾಣಿಸುವಂತಹ ಬೆಟ್ಟ, ಬೆಟ್ಟದ ಮೇಲೆ ಇರುವಂತಹ ಮಂಜು, ಆಹಾ, ಇದಕ್ಕಿಂತ ಇನ್ನೇನು ಬೇಕು? ಇಲ್ಲಿ ದೇವರನ್ನ ನೋಡೋದಕ್ಕಿಂತ ಪ್ರಕೃತಿಯನ್ನೇ ದೇವರು ಅಂತ ನಾವು ಭಾವಿಸಿ ಆ ಪ್ರಕೃತಿಗೆ ಯಾವುದೇ ಹಾನಿ ಆಗದೆ ಇರೋ ರೀತಿ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗತ್ತೆ. ನದಿಯಲ್ಲಿ ಸ್ನಾನ ಮಾಡಿದವರು ಅವರ ಬಟ್ಟೆಗಳನ್ನಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಕವರ್ಗಳನ್ನ ಆದಷ್ಟು ಅಲ್ಲೆಲ್ಲ ಎಸೆಯೋದಕ್ಕೆ ದಯವಿಟ್ಟು ಹೋಗಬೇಡಿ. ಇಷ್ಟು ಸುಂದರವಾಗಿರುವಂಥ ಪ್ರಕೃತಿಯನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನೋಡಿ, ಇಲ್ಲಿ ಹರಿತಾ ಇರೋದು ಬಾವಲಿ ನದಿ. ಈ ಬಾವಲಿ ನದಿಯಲ್ಲಿ ನೀವು ಸ್ನಾನ ಮಾಡಿ ಅನಂತರ ದೇವರ ದರ್ಶನಕ್ಕೆ ಹೋಗ್ಬೋದು. ನಾವು ರೂಮಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದರಿಂದ ನಾವಿಲ್ಲಿ ಕೈಕಾಲು ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅನಂತರ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಈ ಬಾವಲಿ ನದಿಯಲ್ಲಿ ಸಿಗುವಂಥ 2 ಕಲ್ಲುಗಳನ್ನು ಉಜ್ಜಿದ್ರೆ ಆ ಕಲ್ಲುಗಳಿಂದ ನಮಗೆ ವಿಭೂತಿ ಅಥವಾ ಗಂಧದ ರೀತಿಯಲ್ಲಿ ಒಂದು ಸಿಗುತ್ತೆ. ಅದನ್ನು ಹಣೆಗಿಟ್ಕೊಂಡು ಆನಂತರ ದರ್ಶನಕ್ಕೆ ಹೋಗಬೇಕು ಅಂತ ಸುಮಾರು ರೀಲ್ಸ್ಗಳಲ್ಲಿ, ವಿಡಿಯೋಗಳೆಲ್ಲ ನೋಡಿದ್ವಿ. ಹಾಗಾಗಿ ನಾವು ಕೂಡ ಟ್ರೈ ಮಾಡ್ತಾ ಇದ್ದೀವಿ. ನಿಜಕ್ಕೂ ಅಲ್ಲಿ ನಮಗೆ ವಿಭೂತಿ ಅನ್ನೋದು ಸಿಕ್ತು, ತಿಲಕ. ಅದನ್ನು ಹಣೆಗಿಟ್ಕೊಂಡು ಅನಂತರ ಇವಾಗ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಇನ್ನು ದರ್ಶನಕ್ಕೆ ಹೋಗೋದಕ್ಕೆ ಒಂದು 2-3 ದಾರಿಗಳಿದೆ. ಅಂದರೆ ಒಂದು 2-3 ಗೇಟ್ಗಳಲ್ಲಿ ನಮಗೆ ದರ್ಶನದ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ಕ್ಯೂ ಲೈನಲ್ಲಿ ಹೋದರೂ ಕೂಡ ಯಾವ ಕ್ಯೂ ಲೈನಲ್ಲಿ ಕಡಿಮೆ ಜನ ಇರ್ತಾರೋ ಅಲ್ಲಿಂದ ನಿಮಗೆ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ಬೋದಷ್ಟೇ. ದರ್ಶನ ಇಷ್ಟೇ ಗಂಟೆಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಜನಗಳು ಕಡಿಮೆ ಇದ್ದರೆ ಅರ್ಧ ಗಂಟೆಗೆಲ್ಲ ದರ್ಶನ ಆಗ್ಬೋದು. ಜನಗಳು ಜಾಸ್ತಿ ಇದ್ದರೆ 8ರಿಂದ 10 ಗಂಟೆಗಳ ಕಾಲ ಕೂಡ ಇಡಿಸ್ಬೋದು ದರ್ಶನಕ್ಕೆ. ನಾವಿವಾಗ ಬಾವಲಿ ನದಿ ಮೇಲೆ ಕಟ್ಟಿರುವಂಥ ಬ್ರಿಡ್ಜ್ ಮೂಲಕ ದರ್ಶನದ ಕ್ಯೂ ಲೈನ್ನ ಜಾಯಿನ್ ಆಗ್ತಾ ಇದ್ವಿ. ಯಾವುದೇ ಕ್ಯೂ ಲೈನ್ ಜಾಯಿನ್ ಆದರೂ ಕೂಡ ನಿಮಗೆ ಆಗೋವಂಥ ಸಮಯಕ್ಕೇ ದರ್ಶನ ಆಗೋದು. ಕೆಲವರು ನಾವು ಇಲ್ಲಿ ನಿಂತಿದ್ದಾಗ ನದಿ ಮೂಲಕ ನಡ್ಕೊಂಡು ಹೋದರೆ ಬೇಗ ದರ್ಶನ ಆಗತ್ತೆ ಅಂತ ಹೇಳಿದ್ರು. ಆದರೆ ಅಲ್ಲಿಂದ ಹೋದಾಗ ಗೊತ್ತಾಯಿತು ಅಲ್ಲೆಲ್ಲೂ ನಮ್ಮನ್ನ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡೋದಿಲ್ಲ. ಅಲ್ಲೂ ಕೂಡ ನಾವು ಕ್ಯೂ ಮುಖಾಂತರನೇ ಬರಬೇಕು. ಆದರೆ ಅಲ್ಲೊಂದು ಎಕ್ಸಿಟ್ ಗೇಟ್ ಇದೆ, ಆ ಗೇಟ್ ಮೂಲಕ ಬಂದರೆ ಬೇಗ ದರ್ಶನ ಆಗ್ಬೋದು ಅಂತ ಹೇಳಿದ್ರು. ಆದರೆ ನದಿ ಮೂಲಕ ನಡ್ಕೊಂಡು ಹೋಗುವಂಥ ದಾರಿ ಏನಿದೆ ಅದು ಅಷ್ಟೊಂದು ಈಸಿ ಆಗಿಲ್ಲ. ತುಂಬಾ ಕಲ್ಲುಗಳಿದೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗೋದು ಬಹಳನೇ ಕಷ್ಟ. ವಯಸ್ಸಾದವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಆ ಜಾಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ. ನೋಡಿ, ಇವಾಗ 2 ಕಡೆ ಗೋಡೆಗಳೇನು ಕಾಣಿಸ್ತಾ ಇದೆ, ಹಾಗೆ ಅಲ್ಲಿ ನಾವು ಹೋಗ್ತಾ ಇರೋಂಥ ಜಾಗದಲ್ಲಿ ನದಿ ಹರಿತಾ ಇದೆ. ಈ ಜಾಗದಲ್ಲೇ ನಡ್ಕೊಂಡು ಹೋಗಿ ನಾವು ಎಕ್ಸಿಟ್ ಗೇಟಲ್ಲಿ ಕ್ಯೂ ಲೈನನ್ನು ಜಾಯಿನ್ ಆಗ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಯಾವುದೇ ಕ್ಯೂ ಲೈನ್ ಜಾಯಿನ್ ಆಗಿ ಒಂದು ಕಡೆ ನೀವು ಸ್ಟಿಕ್ ಆನ್ ಆಗಿ ಮತ್ತೆ ಆ ಕಡೆ ಹೋಗಿ ಮತ್ತೆ ಈ ಕಡೆ ಬಂದು ಇದೆಲ್ಲ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ನಿಮಗೇನಾದರೂ 5-6 ಗಂಟೆಗಳು ಕ್ಯೂ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೋಬೋದು. ಇಲ್ಲಿ ಸ್ಪೆಷಲ್ ದರ್ಶನದ ಟಿಕೆಟ್ ಅಂತ ಏನೂ ಇಲ್ಲ. ಅನ್ನದಾನಕ್ಕೆ ನೀವು 1000 ರೂಪೀಸ್ ಡೊನೇಟ್ ಮಾಡಿದ್ರೆ ನಿಮಗೆ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟನ್ನು ನೀವು ಅಲ್ಲಿ ದೇವಸ್ಥಾನದ ಹತ್ತಿರ ತೋರಿಸಿದ್ರೆ ನಿಮ್ಮನ್ನ ಡೈರೆಕ್ಟಾಗಿ, ಅಂದರೆ ಸ್ವಲ್ಪ ಹತ್ತಿರದಿಂದನೇ ದೇವರ ದರ್ಶನ ಮಾಡೋದಕ್ಕೆ ಅಂತ ಬಿಡ್ತಾರೆ. ಜಾಸ್ತಿ ಹೊತ್ತು ನೀವು ಕ್ಯೂ ಲೈನಲ್ಲಿ ವೆಯ್ಟ್ ಮಾಡೋ ಅಂಥ ಅಗತ್ಯ ಇರೋದಿಲ್ಲ. ನಾವು ಬೆಳಗ್ಗೆ ಟೈಮು ಜಾಸ್ತಿ ಜನ ಇರ್ತಾರೆ, ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದು ಜನ ಇರಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಬಂದ್ವಿ. ಆದರೆ ಮಧ್ಯಾಹ್ನನೂ ವಿಪರೀತನೇ ಜನ ಇದ್ದರು. ಇಲ್ಲಿ ಈ ಟೈಮಲ್ಲೇ ಇಷ್ಟು ಜನ ಇರ್ತಾರೆ, ಆ ಟೈಮಲ್ಲೇ ಇಷ್ಟು ಜನ ಇರ್ತಾರೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೇ ಆಗೋದಿಲ್ಲ.
ಮುಂಚೆ ಎಲ್ಲ ನಾವು ವೀಕೆಂಡಲ್ಲಿ ತುಂಬ ಜಾಸ್ತಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ ಅನ್ನೋ ಕಾರಣಕ್ಕೇ ನಾರ್ಮಲ್ ಡೇಸಲ್ಲೇ ಜನ ಜಾಸ್ತಿ ಬರೋದಕ್ಕೆ ಶುರು ಆಗಿದ್ದಾರೆ. ನೀವು ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀರಾ ದೇವರ ದರ್ಶನಕ್ಕೆ ಅಂದರೆ ಮೊದಲೇ ಪ್ರಿಪೇರ್ ಆಗೋಗಿ ಕನಿಷ್ಠ ಪಕ್ಷ 5ರಿಂದ 6 ಗಂಟೆ ವೆಯ್ಟ್ ಮಾಡಲೇಬೇಕು ನಾರ್ಮಲ್ ದರ್ಶನಕ್ಕೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ದೇವರ ಮೆರವಣಿಗೆಗೆ ಪ್ರತಿದಿನ ಬಳಸುವಂಥ ಆನೆಗಳು. ಇನ್ನು ಆನೆಗಳ ಮೇಲೆ ಮೆರವಣಿಗೆ ಏನು ಮಾಡ್ತಾರಲ್ಲ ಅದು ಇದೇ ಟೈಮ್ಗೆ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬೆಳಗ್ಗೆ ಹಾಗೆ ಸಂಜೆ 2 ಟೈಮಲ್ಲಿ ಮಾಡ್ತಾರಂತೆ. ನಾವು ಹೋಗಿದ್ದ ಟೈಮಲ್ಲಿ ಮೆರವಣಿಗೆ ಏನೂ ನಡೀಲಿಲ್ಲ. ಇನ್ನು ಕ್ಯೂ ಅಲ್ಲಿ ವೆಯ್ಟ್ ಮಾಡೋವಂಥ ಜನಗಳಿಗೆ ಬಿಸಿ ಬಿಸಿ ಕಷಾಯವನ್ನು ಕೊಡ್ತಾರೆ ಫ್ರೀಯಾಗಿ. ಅಷ್ಟೇ ಅಲ್ಲದೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ತೊಗೊಂಡು ಬಂದು ಬಾಟ್ಲಲ್ಲಿ ಕೊಡ್ತಾ ಇರ್ತಾರೆ. ನಿಮಗೆ ದಾಹ ಆದರೆ ನೀರು ಕುಡಿಬೋದು. ಹಾಗೆ ಕ್ಯೂ ಅಲ್ಲಿ ನಿಂತಿದ್ದಾಗ ತುಂಬಾ ಯಾರಿಗಾದ್ರೂ ಸುಸ್ತಾದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟ್ ಏಡ್ ಸೆಂಟರ್ ಕೂಡ ಅಲ್ಲೇ ಇದೆ. ಹಾಗೆ ತುಂಬ ಹೊತ್ತು ನಿಂತ್ಕೊಂಡು ಅವ್ರೇನಾದರೂ ಸುಸ್ತಾಗಿ ಅನ್ಕಾನ್ಷಿಯಸ್ ಎಲ್ಲ ಆದರೆ ಸ್ಟ್ರೆಚ್ಚರ್ ತೊಗೊಂಡು ಬಂದು ಕರ್ಕೊಂಡು ಹೋಗ್ತಾರೆ ವಯಸ್ಸಾಗಿರೋರ್ನೆಲ್ಲ. ನೋಡಿ ಇಲ್ಲಿ ಒಬ್ಬ ವಾಲಂಟಿಯರ್ ತುಂಬಾ ವಯಸ್ಸಾಗಿತ್ತು ತಾತಂಗೆ. ಅವರು ತೊಗೊಂಡು ಬಂದು ಯಾರ್ಯಾರಿಗೆ ನೀರು ಬೇಕೋ ಅವ್ರಿಗೆಲ್ಲರಿಗೂ ಕೊಡ್ತಾಯಿದ್ರು. ಈ ದೇವಸ್ಥಾನ ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರನೇ ತೆಗೆದಿರುತ್ತಲ್ಲ, ಹಾಗಾಗಿ ದೇವಸ್ಥಾನದಲ್ಲಿ ಪ್ರತಿದಿನ ಕೂಡ ಬೇರೆ ಬೇರೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ವಾದ್ಯಗಳನ್ನು ಬಾರಿಸ್ತಾ ಇರ್ತಾರೆ. ಕೆಲವರು ಗಂಧವನ್ನು ತೆಗಿತಾ ಇರ್ತಾರೆ, ದೇವರಿಗೆ ಅರ್ಚನೆ ಮಾಡ್ತಾ ಇರ್ತಾರೆ, ಅಭಿಷೇಕ ಮಾಡ್ತಾ ಇರ್ತಾರೆ. ಇನ್ನು ದೇವರಿಗೆ ನೈವೇದ್ಯ ಇಡೋದಕ್ಕೂ ಕೂಡ ನೈವೇದ್ಯವನ್ನು ಆ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತಹ ಗುಡಿಸಲು ಏನು ಕಾಣಿಸ್ತಾ ಇದೆ ಅಲ್ಲೇ ರೆಡಿ ಮಾಡೋದು. ಇನ್ನು ಈ ಜಾಗದ ವಿಶೇಷತೆ ಏನು ಅಂತಂದರೆ ಇಲ್ಲಿ ಯಾವುದೇ ಆಧುನಿಕ ಕಟ್ಟಡಗಳಿಲ್ಲ. ಸಿಮೆಂಟು ಇಟ್ಟಿಗೆ ಬಳಸಿ ಯಾವುದೇ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿಲ್ಲ. ಬರೀ ದೇವಸ್ಥಾನ ಮಾತ್ರನೇ ಅಲ್ಲದೆ ಇಲ್ಲಿರುವಂಥ ಆಫೀಸ್ಗಳನ್ನು ಕೂಡ ಗರಿಗಳನ್ನು ಬಳಸಿ ಕಟ್ಟಿರುವಂಥ ಒಂದು ಗುಡಿಸಲುಗಳು ಮಾತ್ರ. ವೈಶಾಖ ಮಹೋತ್ಸವ ಮುಗಿದ ಮೇಲೆ ಇದನ್ನೆಲ್ಲ ಮತ್ತೆ ತೆಗಿತಾರೆ. ಮತ್ತೆ ಮುಂದಿನ ವರ್ಷ ವೈಶಾಖ ಮಹೋತ್ಸವ ಬರೋವಂಥ ಸಮಯದಲ್ಲಿ ಮತ್ತೆ ಗುಡಿಸಲುಗಳನ್ನು ಕಟ್ತಾರೆ. ಇನ್ನು ನಾವು ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋದಾಗ ನಮಗೆ 2 ಥರದ ಅನುಭವ ಆಯಿತು. ಅಂದರೆ ಬೆಳಗ್ಗೆ ಸಮಯದಲ್ಲಿ ಈ ಒಂದು ಪ್ರಕೃತಿ ಯಾವ ರೀತಿ ಸುಂದರವಾಗಿ ಕಾಣಿಸುತ್ತೋ ಅದೇ ರೀತಿ ರಾತ್ರಿ ಸಮಯದಲ್ಲಿ ಈ ದೇವಸ್ಥಾನ ನೋಡೋದೇ ಒಂದು ಖುಷಿಯಾಗುತ್ತೆ. ತುಂಬಾ ಪೀಸ್ಫುಲ್ಲಾಗಿರೋವಂಥ ಒಂದು ದೇವಸ್ಥಾನ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸುಮಾರು ನಾವು 3 ಗಂಟೆಗೆ ಕ್ಯೂ ಲೈನನ್ನು ಜಾಯ್ನ್ ಆಗಿದ್ದು. ಆದರೆ ನಮಗೆ ದರ್ಶನ ಮುಗಿಯೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಸತತ 5 ಗಂಟೆಗಳ ಕಾಲ ನಾವು ಕ್ಯೂ ಲೈನಲ್ಲಿ ನಿಂತು ಮಹಾದೇವನನ್ನು ದರ್ಶನ ಮಾಡಿದ್ವಿ. ದಯವಿಟ್ಟು ತುಂಬ ವಯಸ್ಸಾಗಿರೋರು ಹಾಗೆ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ. ತುಂಬಾ ನುಗ್ಲಾಗತ್ತೆ, ಕಾಲು ತುಳಿತ ಆಗಬಹುದು. ನೀವುಗಳು ಕೂಡ ತುಂಬ ಹುಷಾರಾಗಿ ತುಂಬ ಜಾಗ್ರತೆಯಿಂದ ದೇವರ ದರ್ಶನ ಮಾಡಿ. ಆತರ ಬೀಳೋದಕ್ಕೆ ಹೋಗಬೇಡಿ, ನಿಧಾನ ಆದರೂ ಪರವಾಗಿಲ್ಲ. ಕೊಟ್ಟಿಯೂರಿಗೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇರೋದಕ್ಕೆ ಅದರ ಹಿಂದೆ ಇರುವಂತಹ ಒಂದು ರೋಚಕವಾದಂತಹ ಕತೆ ಕಾರಣ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಈ ಕೊಟ್ಟಿಯೂರಿನ ಇತಿಹಾಸವನ್ನು ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಕೊಟ್ಟಿಯೂರಿನ ಇತಿಹಾಸ ಏನಿದೆ ಇದು ನಮಗೆ ಶಿವಪುರಾಣದಲ್ಲಿ ಸಿಗುತ್ತೆ. ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ಸಾಕಷ್ಟು ಜನ ಮಾನಸ ಪುತ್ರರಿರ್ತಾರೆ. ಅದರಲ್ಲಿ ದಕ್ಷ ಪ್ರಜಾಪತಿ ತುಂಬಾ ಅತ್ಯಂತ ಶಕ್ತಿಶಾಲಿ ಹಾಗೆ ಅಹಂಕಾರಿ ರಾಜನಾಗಿರ್ತಾನೆ. ದಕ್ಷ ಪ್ರಜಾಪತಿಗೂ ಕೂಡ ತುಂಬ ಜನ ಹೆಣ್ಣು ಮಕ್ಕಳಿರ್ತಾರೆ. ಆ ಹೆಣ್ಣು ಮಕ್ಕಳಲ್ಲಿ ಆತನಿಗೆ ಅತ್ಯಂತ ಪ್ರಿಯವಾದವಳು, ತುಂಬ ಇಷ್ಟವಾದವಳು ಅಂತಂದರೆ ದಕ್ಷನ ಮಗಳು ದಾಕ್ಷಾಯಿಣಿ. ಈಕೆಗೆ ಸತಿ ಅಂತ ಕೂಡ ಹೆಸರಿರುತ್ತೆ. ಸತೀದೇವಿ ಶಿವನ ಪರಮ ಭಕ್ತಳಾಗಿರ್ತಾಳೆ. ಸತೀದೇವಿ ಹುಟ್ಟಿರೋದೇ ಶಿವನನ್ನು ಮದುವೆ ಆಗೋದಕ್ಕೆ. ಹಾಗಾಗಿ ಸತೀದೇವಿ ತೀವ್ರ ತಪಸ್ಸನ್ನು ಮಾಡಿ ಶಿವನನ್ನು ತನ್ನ ಪತಿಯಾಗಿ ಪಡಿತಾಳೆ. ಆದರೆ ದಕ್ಷನಿಗೆ ಶಿವನ ಮೇಲೆ ದ್ವೇಷ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ತುಂಬಾ ಪ್ರೀತಿಯಿಂದ ಬೆಳೆಸಿದಂಥ ಮಗಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ದಕ್ಷನಿಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಶಿವ ಸ್ಮಶಾನವಾಸಿ, ಭಸ್ಮಧಾರಿ, ವೈರಾಗ್ಯ ಮೂರ್ತಿ ಅನ್ನೋ ಕಾರಣಕ್ಕೆ ದಕ್ಷ ಯಾವಾಗಲೂ ಕೂಡ ಶಿವನನ್ನು ಅವಮಾನ ಮಾಡ್ತಾ ಇರ್ತಾನೆ. ಕೆಲವು ದಿನಗಳು ಕಳೆದ ನಂತರ ದಕ್ಷ ಪ್ರಜಾಪತಿ ಒಂದು ಭವ್ಯವಾದ ಮಹಾಯಾಗವನ್ನು ಆಯೋಜನೆ ಮಾಡ್ತಾನೆ. ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಈ ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಲೋಕಪಾಲಕರನ್ನು ಆಹ್ವಾನ ಮಾಡಿರ್ತಾನೆ. ಆದರೆ ಸ್ವಂತ ಮಗಳಾದ ಸತಿಯನ್ನು ಹಾಗೆ ಅಳಿಯನಾದಂಥ ಶಿವನನ್ನು ಉದ್ದೇಶಪೂರ್ವಕವಾಗಿಯೇ ಈ ಯಜ್ಞಕ್ಕೆ ಆಹ್ವಾನ ಮಾಡಿರೋದಿಲ್ಲ. ಆವಾಗ ಸತಿಗೆ ಈ ರೀತಿ ಮಹಾಯಾಗ ತನ್ನ ತವ್ರ ಮನೆಯಲ್ಲಿ ನಡೀತಾ ಇರೋವಂಥ ವಿಷಯ ಗೊತ್ತಾಗತ್ತೆ. ಅವಳಿಗೂ ಕೂಡ ಹೋಗಬೇಕು ಅಂತ ತುಂಬಾ ಮನಸ್ಸಾಗತ್ತೆ. ಶಿವನನ್ನು ಕೇಳಿದಾಗ ಆಹ್ವಾನ ಇಲ್ಲದೆ ಇರೋವಂಥ ಕಡೆ ನಾವು ಹೋಗಬಾರ್ದು ಅಂತ ಹೇಳಿದ್ರು ಕೂಡ ತವ್ರ ಮನೆ ಮೋಹಕ್ಕೆ ಒಳಗಾದಂಥ ಸತಿ ಆ ಯಾಗ ನಡೀತಾ ಇರೋವಂಥ ಜಾಗಕ್ಕೆ ಶಿವನ ಗಣಗಳ ಜೊತೆ ಹೋಗ್ತಾಳೆ.
ಈ ರೀತಿ ಯಜ್ಞ ನಡೀತಾ ಇರುವಂತಹ ಕಡೆಗೆ ಸತಿ ಬಂದಾಗ ಅವಳಿಗೆ ಯಾವುದೇ ರೀತಿಯಾದಂತಹ ಗೌರವ ಸಿಗೋದಿಲ್ಲ. ಬದಲಾಗಿ ದಕ್ಷ ಎಲ್ಲರ ಮುಂದೆ ಶಿವನನ್ನು ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಪತಿಗೆ ಆದಂತಹ ಅವಮಾನವನ್ನು ಸಹಿಸೋದಕ್ಕಾಗದೆ ಸತೀದೇವಿ ಇಂಥ ತಂದೆಯ ಮಗಳಾಗಿ ಬದುಕೋದಕ್ಕಿಂತ ಮರಣನೇ ಶ್ರೇಷ್ಠ ಅಂತ ಹೇಳಿ ಅಲ್ಲೇ ಇದ್ದಂಥ ಯಾಗಕುಂಡಕ್ಕೆ ಬಿದ್ದು ತನ್ನ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ತಾಳೆ. ಅದಾದ ನಂತರ ಸತಿಯ ಮರಣದ ಸುದ್ದಿ ಶಿವನಿಗೆ ಗೊತ್ತಾಗುತ್ತೆ. ತುಂಬನೇ ಕ್ರೋಧದಿಂದ ಯಜ್ಞ ನಡೀತಾ ಇದ್ದಂಥ ಜಾಗಕ್ಕೆ ಶಿವ ಬಂದು ತನ್ನ ಜಟೆಯನ್ನು ಭೂಮಿಗೆ ಬಡಿದಾಗ ಅದರಿಂದ ಭಯಂಕರ ವೀರಭದ್ರ ಮತ್ತೆ ಭದ್ರಕಾಳಿ ಪ್ರತ್ಯಕ್ಷರಾಗ್ತಾರೆ. ತದನಂತರ ವೀರಭದ್ರ ತನ್ನ ಖಡ್ಗದಿಂದ ಆ ನಡೀತಾ ಇದ್ದಂಥ ಯಾಗವನ್ನ ಧ್ವಂಸಗೊಳಿಸಿ ದಕ್ಷನ ತಲೆಯನ್ನ ಕತ್ತರಿಸ್ತಾನೆ. ಇದಾದ ನಂತರ ಶಿವ ತುಂಬನೇ ದುಃಖದಿಂದ ಸತ್ತಂತ ಸತಿಯ ಮೃತದೇಹವನ್ನ ಹೊತ್ತುಕೊಂಡು ಇಡೀ ಪ್ರಪಂಚವನ್ನ ಪರ್ಯಟನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ರೀತಿ ಶಿವ ಕೋಪಗೊಂಡು ರುದ್ರ ತಾಂಡವವನ್ನ ಮಾಡ್ತಾ ಇದ್ರೆ ಇಡೀ ಪ್ರಪಂಚ ನಾಶವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮ, ವಿಷ್ಣು ಹಾಗೆ ಇತರ ದೇವತೆಗಳು ಶಿವನನ್ನ ಶಾಂತ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಶಿವ ಶಾಂತಗೊಳ್ಳೋದಿಲ್ಲ. ಆಗ ವಿಷ್ಣು ಶಿವನ ಕೋಪವನ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ವಿಷ್ಣು ಚಕ್ರವನ್ನ ಅಂದರೆ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿ ಸತಿಯ ದೇಹವನ್ನ ಛಿದ್ರಗೊಳಿಸ್ತಾರೆ. ಈ ರೀತಿ ಛಿದ್ರಗೊಂಡಂತ ಸತಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿತ್ತೋ ಆ ಎಲ್ಲಾ ಜಾಗಗಳು ಇವತ್ತು ಶಕ್ತಿಪೀಠಗಳಾಗಿ ಮಾರ್ಪಟ್ಟಿವೆ. ಸತಿಯ ದೇಹ ಕಣ್ಮರೆ ಆದ ನಂತರ ಶಿವನನ್ನ ವಿಷ್ಣು ತಬ್ಕೊಂಡು ಸಮಾಧಾನ ಮಾಡ್ತಾರೆ. ಶಿವನ ಕೋಪ ಕಡಿಮೆ ಆದ ನಂತರ ದಕ್ಷನಿಗೆ ಮತ್ತೆ ಜೀವದಾನವನ್ನ ನೀಡ್ತಾರೆ. ವೀರಭದ್ರ ದಕ್ಷನ ತಲೆ ಕಡ್ದಿದ್ದರಿಂದ ಅವನ ಮೂಲ ತಲೆಯ ಬದಲಾಗಿ ಮೇಕೆ ತಲೆಯನ್ನ ಜೋಡಿಸಿ ಪುನರ್ಜೀವನವನ್ನ ನೀಡಲಾಗತ್ತೆ. ಮತ್ತೆ ಆ ಯಜ್ಞವನ್ನ ಸಂಪೂರ್ಣಗೊಳಿಸ್ತಾರೆ. ಯಾಕಂದ್ರೆ ಈ ರೀತಿ ಮಹಾಯಜ್ಞಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಯಜ್ಞ ಅರ್ಧಕ್ಕೆ ನಿಂತೋದ್ರೆ ಇದರಿಂದ ಮನುಕುಲಕ್ಕೆ ಹಾನಿ ಉಂಟಾಗತ್ತೆ ಅನ್ನೋ ಕಾರಣಕ್ಕೆ ಯಜ್ಞವನ್ನ ಸಂಪೂರ್ಣಗೊಳಿಸಲಾಗತ್ತೆ. ಇನ್ನು ಪುರಾಣಗಳ ಪ್ರಕಾರ ಆ ದಕ್ಷ ಯಾಗ ನಡೆದಂಥ ಸ್ಥಳನೇ ಇವತ್ತಿನ ಕೊಟ್ಟಿಯೂರು. ಕೊಟ್ಟಿಯೂರು ಎಂಬ ಪದದ ಅರ್ಥ ಕೂಡಿ ಪ್ಲಸ್ ಊರು ಎಂಬ ಅರ್ಥದಿಂದ ಬಂದಿದೆ. ಅಂದರೆ ಬ್ರಹ್ಮ, ವಿಷ್ಣು, ಶಿವ, ವೀರಭದ್ರ, ಭದ್ರಕಾಳಿ, ಋಷಿಮುನಿಗಳು ಎಲ್ಲ ಒಂದೇ ಜಾಗದಲ್ಲಿ ಸೇರಿದ್ದ ಕಾರಣ ಈ ಹೆಸರು ಬಂತು ಅಂತ ಹೇಳಲಾಗತ್ತೆ. ಇನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಣಿತ್ತರ ಅಂತ ಒಂದು ಸ್ವಯಂಭೂ ಶಿವಲಿಂಗ ಇದೆ. ಇಲ್ಲಿರುವಂಥ ಶಿವಲಿಂಗವನ್ನು ಯಾರು ನಿರ್ಮಾಣ ಮಾಡಿರುವಂಥದ್ದಲ್ಲ, ಇಲ್ಲೇ ಸ್ವಯಂಭುವಾಗಿ ಪ್ರತ್ಯಕ್ಷ ಆಗಿದೆ. ದಕ್ಷಯಾಗದ ನಂತರ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ಬರುವಂಥ ಭಕ್ತರಿಗೆ ನನಗೆ ಆದಂಥ ನೋವು, ನನ್ನನ್ನು ನೋಡೋದಕ್ಕೆ ಇಲ್ಲಿಗೆ ಯಾರ್ಯಾರು ಬರ್ತಾರೋ ಅಂಥವ್ರಿಗೆ ಯಾರಿಗೂ ಕೂಡ ಇಂತಹ ನೋವು ಆಗದೇ ಇರೋ ರೀತಿ ನಾನು ಅವ್ರನ್ನ ಹರಿಸ್ತೀನಿ ಅಂತ ಹೇಳಿ ಈ ಜಾಗದಲ್ಲಿ ನೆಲೆ ನಿಂತಿದ್ದಾರೆ. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಅಮರಕಲ್ ತಾರ ಅಂತ ಒಂದು ಜಾಗ ಇದೆ. ಈ ಜಾಗದಲ್ಲಿ ಸತೀದೇವಿ ತನ್ನ ಆತ್ಮಾರ್ಪಣೆಯನ್ನು ಮಾಡಿಕೊಂಡಂತಹ ಸ್ಥಳ ಅಂತ ಹೇಳಲಾಗುತ್ತೆ. ಇಲ್ಲಿ ಯಾವಾಗಲೂ ಕೂಡ ಒಂದು ಜ್ಯೋತಿ ಬೆಳಗ್ತಾನೆ ಇರುತ್ತೆ. ಈಗಷ್ಟೇ ಸ್ವಯಂಭೂ ಲಿಂಗದ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ. ಇಲ್ಲಿ ತೀರ್ಥ ಹಾಗೆ ಪ್ರಸಾದ ಕೊಟ್ಟರು, ಗಂಧ ಪ್ರಸಾದ, ಅದನ್ನು ಸ್ವೀಕರಿಸಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ದೀಪಗಳನ್ನು ಹಚ್ಚಿದಾರಲ್ಲ ಅದೇ ಜಾಗದಲ್ಲಿ ಸ್ವಯಂಭೂ ಲಿಂಗ ಇರುವಂಥದ್ದು. ಸ್ವಯಂಭೂ ಲಿಂಗಕ್ಕೆ ಪ್ರತಿದಿನ ಅರ್ಚನೆಗಳನ್ನು ಮಾಡ್ತಾ ಇರ್ತಾರೆ. ತುಳಸಿ, ಬಿಲ್ವಪತ್ರೆಗಳಿಂದ ಆ ಸ್ವಯಂಭೂ ಲಿಂಗವನ್ನು ಕವರ್ ಮಾಡಿರ್ತಾರೆ. ನಿಮಗೆ ಕರೆಕ್ಟಾಗಿ ಲಿಂಗವನ್ನು ನೋಡೋದಕ್ಕೆ ಸಿಗೋದಿಲ್ಲ. ಅನಂತರ ನೀವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಈ ರೀತಿ ಉದ್ದಕ್ಕೆ ಒಂದು ಮರವನ್ನು ನೋಡ್ಬೋದು. ಈ ಮರ ಯಾವುದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಮರದ ಕೆಳಗಡೆ ಕೆಲವೊಬ್ಬರು ತೆಂಗಿನಕಾಯನ್ನು ದುಡ್ಡನ್ನೆಲ್ಲ ಹಾಕಿದ್ರು. ಯಾರಿಗಾದ್ರೂ ಈ ಮರ ಯಾವುದು ಹಾಗೆ ಅದರ ವಿಶೇಷತೆ ಏನು ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಕಡೆ ಏನು ರೌಂಡ್ಗೆ ಕಾಣಿಸ್ತಾ ಇದೆಯಲ್ಲ ಇದೇ ಅಮರ್ಕಲ್ ತಾರ. ಈ ಜಾಗದಲ್ಲೇ ಸತೀದೇವಿ ತನ್ನ ಆತ್ಮಾಹುತಿಯನ್ನು ಮಾಡಿಕೊಂಡಿದ್ದು. ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ಈ ಕೊಟ್ಟಿಯೂರು ದೇವಸ್ಥಾನ ವರ್ಷಕ್ಕೆ ಕೇವಲ 28 ದಿನಗಳು ಮಾತ್ರ ತೆಗೆದಿರುತ್ತೆ. ಯಾಕಂದರೆ ದಕ್ಷಯಾಗವು ನಡೆದಿದ್ದು ಒಂದು ವಿಶೇಷ ಕಾಲಘಟ್ಟದಲ್ಲಿ ಅಂತ ಒಂದು ನಂಬಿಕೆ ಇದೆ. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ 28 ದಿನಗಳ ಕಾಲ ಮಾತ್ರ ಈ ಅಕ್ಕರೆ ಕೊಟ್ಟಿಯೂರನ್ನು ತೆಗೆದಿರ್ತಾರೆ. ಉತ್ಸವ ಮುಗಿದ ನಂತರ ತಾತ್ಕಾಲಿಕವಾಗಿ ಯಾಗಶಾಲೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗತ್ತೆ. ಉಳಿದ ವರ್ಷ ಪೂರ್ತಿ ಈ ಪ್ರದೇಶ ಪ್ರಕೃತಿಯ ಮಧ್ಯೆ ಹಾಗೇ ಇರುತ್ತೆ. ಯಾರೂ ಕೂಡ ಈ ಜಾಗಕ್ಕೆ ಬರೋದಿಲ್ಲ. ಇನ್ನು ಈ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹಾಗೆ ಆದಿ ಶಂಕರಾಚಾರ್ಯರಿಗೂ ಕೂಡ ಒಂದು ಸಂಪರ್ಕ ಇದೆ. ಇನ್ನು ಪುರಾಣ ಪರಂಪರೆಯ ಪ್ರಕಾರ ಆದಿ ಶಂಕರಾಚಾರ್ಯರು ಕೊಟ್ಟಿಯೂರಿಗೆ ಬಂದಾಗ ಅಕ್ಕರೆಯ ಭಾಗದಲ್ಲಿರುವಂತಹ ಪವಿತ್ರ ಭೂಮಿಗೆ ಕಾಲಿಡದೆ ಈ ಕಡೆಯಿಂದಲೇ ಶಿವನ ಆರಾಧನೆಯನ್ನು ಮಾಡಿದ್ರು ಅಂತ ನಂಬಲಾಗತ್ತೆ. ಹಾಗಾಗಿನೇ ಇವತ್ತಿಗೂ ಕೂಡ
ಏನೇನು ಆಚರಣೆಗಳು ಈ ಅಕ್ಕರೆ ಕೊಟ್ಟಿಯೂರಲ್ಲಿ ನಡೆಯುತ್ತೋ ಅದೆಲ್ಲದಕ್ಕೂ ಕಾರಣ ಶಂಕರಾಚಾರ್ಯರೇ ಅಂತ ಹೇಳಲಾಗಿದೆ. ಇನ್ನು ಕೊಟ್ಟಿಯೂರಲ್ಲಿ ವಿಶೇಷವಾಗಿ ಒಂದು ಆಚರಣೆ ಇದೆ, ಅದನ್ನು ಎಳನೀರು ವೇಪು ಅಂತ ಕರೀತಾರೆ. ಈ ವೈಶಾಖ ಮಹೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ತಮ್ಮ ತೋಟದಲ್ಲಿ ಬೆಳೆದಿರುವಂಥ ತೆಂಗಿನಕಾಯಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಪಾದಯಾತ್ರೆಯಲ್ಲಿ ಕೊಟ್ಟಿಯೂರನ್ನು ತಲುಪಿ ಇಲ್ಲಿ ಶಿವನಿಗೆ ದೇಣಿಗೆಯ ರೂಪದಲ್ಲಿ ಈ ತೆಂಗಿನಕಾಯಿಗಳನ್ನು ಅರ್ಪಿಸ್ತಾರೆ. ಈ ಆಚರಣೆಯನ್ನೇ ಅವರು ಎಳನೀರು ವೇಪು ಅಂತ ಕರೆಯೋದು. ಮರುದಿನ ಈ ತಂದಂಥ ಎಳನೀರನ್ನು ನಂಬೂದಿರಿ ಅರ್ಚಕರು ತಂದಿರುವಂಥ ತೆಂಗಿನಕಾಯಲ್ಲಿ ನೀರನ್ನು ಸಂಗ್ರಹಿಸಿ ಅದನ್ನು ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡ್ತಾರೆ. ಈ ವಿಶೇಷ ಎಳನೀರು ಅಭಿಷೇಕವನ್ನು ಇಳನೀರಾಟ್ಟಂ ಅಂತ ಕರೀತಾರೆ. ಈ ರೀತಿ ಎಳನೀರಿನ ಅಭಿಷೇಕ ಯಾಕೆ ಮಾಡ್ತಾರೆ ಅಂದರೆ, ಕ್ರೋಧಗೊಂಡಂಥ ಶಿವನನ್ನು ಸಮಾಧಾನ ಪಡಿಸೋದಕ್ಕೆ ಅಂತ ಎಳನೀರಿನ ಅಭಿಷೇಕವನ್ನು ಮಾಡಲಾಗತ್ತೆ. ಎಲ್ಲ ಪೂಜೆಗಳು ನಡೆದ ನಂತರ ಅರ್ಚಕರು ಇಲ್ಲಿ ಶಿವಲಿಂಗವನ್ನು ಅಪ್ಕೊಂಡು ಯಾವ ರೀತಿ ವಿಷ್ಣು ಶಿವನನ್ನು ಅಪ್ಕೊಂಡು ಸಮಾಧಾನವನ್ನು ಮಾಡಿದ್ರೋ ಅದೇ ರೀತಿ ಇವತ್ತಿಗೂ ಕೂಡ ಅರ್ಚಕರು ಶಿವಲಿಂಗವನ್ನು ಅಪ್ಕೊಂಡು ಸಮಾಧಾನ ಮಾಡ್ತಾರಂತೆ. ಇನ್ನು ನೀವೇನಾದರೂ ಕೊಟ್ಟಿಯೂರಿಗೆ ಬಂದಿದ್ರೆ ಈ ರೀತಿಯಾದಂಥ ಒಡಪುವನ್ನು ನೋಡಿರ್ತೀರಾ. ಇದನ್ನು ಬಿದಿರಿನಿಂದ ಮಾಡಿರ್ತಾರೆ. ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಸತಿಯ ಸಾವಿನ ನಂತರ ಶಿವ ಕೋಪಗೊಂಡು ವೀರಭದ್ರನನ್ನು ಸೃಷ್ಟಿ ಮಾಡ್ತಾರಲ್ಲ, ಈ ರೀತಿ ಸೃಷ್ಟಿಯಾದಂಥ ವೀರಭದ್ರ ದಕ್ಷಿಣ ತಲೆಯನ್ನು ಕತ್ತರಿಸುವುದಕ್ಕಿಂತ ಮುಂಚೆ ಆತನ ಗಡ್ಡವನ್ನು ತೆಗೆದು ಬಿಸಾಡಿದ್ರಂತೆ. ಅದನ್ನೇ ಇವತ್ತು ಒಡಪು ಅಂತ ಹೇಳಿ ಕೊಟ್ಟಿಯೂರಲ್ಲಿ ಬಿದಿರಿನಿಂದ ಮಾಡಿ ಮಾರ್ತಾ ಇರ್ತಾರೆ. ಇದನ್ನು ನಾವು ತಗೊಂಡು ಬಂದು ಮನೆಯ ಮುಂಬಾಗಿಲಿನಲ್ಲಿ ಹಾಕಿದ್ರೆ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅಥವಾ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಅನ್ನೋ ಕಾರಣಕ್ಕೆ ಈ ಒಡಪುವನ್ನು ತಗೊಂಡು ಬಂದು ಮನೆಯ ಬಾಗಿಲಿಗೆ ಕಟ್ಟಲಾಗತ್ತೆ. ಸಾಮಾನ್ಯವಾಗಿ ನಾವು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸ್ತೀವಿ, ಆದರೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡೋದಿಲ್ಲ. ಆದರೆ ಕೊಟ್ಟಿಯೂರಲ್ಲಿ ಶಿವನಿಗೆ ತುಳಸಿಯನ್ನು ಅರ್ಪಿಸ್ತಾರೆ. ತುಳಸಿ ಅಂತಂದರೆ ಅದು ವಿಷ್ಣುವಿನ ಸ್ವರೂಪ. ಹಾಗಾಗಿ ವಿಷ್ಣು ಶಿವನನ್ನು ಸಮಾಧಾನ ಪಡಿಸಿದ್ದಕ್ಕೋಸ್ಕರ ಇಲ್ಲಿ ಶಿವನಿಗೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡಲಾಗತ್ತೆ. ಹಾಗೆ ಶಿವನಿಗೆ ವಿಭೂತಿಯ ಬದಲಾಗಿ ಗಂಧವನ್ನು ಅರ್ಪಣೆಯನ್ನು ಮಾಡಲಾಗತ್ತೆ. ಇನ್ನು ಈ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಮಳೆ ಬರ್ತಾ ಇರುತ್ತೆ. ಆ ಮಳೆಯನ್ನು ಇಲ್ಲಿ ಕೇವಲ ಮಳೆ ಅನ್ನೋದಿಲ್ಲ, ಶಿವನ ಕಣ್ಣೀರು ಅಂತ ಹೇಳಲಾಗತ್ತೆ. ದಕ್ಷಯಾಗ ನಡೆದಂಥ ಸಂದರ್ಭದಲ್ಲಿ ನಡೆಯುವಂಥ ಈ ಮಹೋತ್ಸವದ ಸಮಯದಲ್ಲಿ ಶಿವ ಇವತ್ತಿಗೂ ಕೂಡ ಕಣ್ಣೀರಾಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಸಮಾಧಾನ ಮಾಡೋದಕ್ಕೋಸ್ಕರ ವಿವಿಧ ರೀತಿಯಲ್ಲಿ ಅಭಿಷೇಕಗಳನ್ನು ಪೂಜೆಗಳನ್ನು ಮಾಡಿ ಮೆರವಣಿಗೆಗಳನ್ನು ಮಾಡಿ ಕೊನೆಯ ದಿವಸ ಶಿವಲಿಂಗವನ್ನು ಅಪ್ಕೊಂಡು ಸಮಾಧಾನ ಪಡಿಸುವಂತಹ ಕಾರ್ಯಕ್ರಮ ಈ ಜಾಗದಲ್ಲಿ ನಡೆಯುತ್ತೆ. ನಿಜಕ್ಕೂ ಆ ಜಾಗದಲ್ಲಿ ನೀವು ಒಂದು ಡಿವೈನ್ ವೈಬ್ಸನ್ನು ಕಾಣ್ಬೋದು, ಆಧ್ಯಾತ್ಮಿಕ ಅನುಭವವನ್ನು ನೀವು ಹೊಂದಬಹುದು ಅಂತಲೇ ಹೇಳ್ಬೋದು. ಇದಿಷ್ಟು ಅಕ್ಕರೆ ಕೊಟ್ಟಿಯೂರಿನ ವೈಶಾಖ ಮಹೋತ್ಸವದ ಮಾಹಿತಿ ಆಗಿದ್ರೆ, ಇನ್ನು ಇವಾಗ ನಾವು ಇಕ್ಕರೆ ಕೊಟ್ಟಿಯೂರಲ್ಲಿರುವಂಥ ಶಿವನ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಇಲ್ಲಿ ಇವಾಗ ಯಾವುದೇ ಪೂಜೆ ಆಗಲಿ ಏನೂ ನಡೆಯೋದಿಲ್ಲ, ಆದರೆ ವರ್ಷ ಪೂರ್ತಿ ಈ ದೇವಸ್ಥಾನ ತೆಗೆದಿರುತ್ತೆ. ನೀವು ಇಲ್ಲಿ ಬಂದಾಗ ಶಿವನನ್ನು ದರ್ಶನ ಮಾಡ್ಬೋದು. ಇಲ್ಲಿ ಇವಾಗ ಯಾವುದೇ ಪೂಜೆ ನಡೀದೇ ಇದ್ರೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರೋಣ ಅಂತ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಕ್ಕರೆ ಕೊಟ್ಟಿಯೂರಲ್ಲಿ ಯಾವುದೇ ಒಂದು ಕಟ್ಟಡ ಇಲ್ಲ, ದೇವಸ್ಥಾನ ಇಲ್ಲ. ಆದರೆ ಇಕ್ಕರೆ ಕೊಟ್ಟಿಯೂರಲ್ಲಿ ಕೇರಳ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನವನ್ನು ನೋಡ್ಬೋದು. ದೇವಸ್ಥಾನದ ಮುಂದೆ ಅಕ್ಕರೆ ಕೊಟ್ಟಿಯೂರಲ್ಲಿ ಯಾವ ರೀತಿ ಮರ ಇದೆಯೋ ಅದೇ ರೀತಿ ಒಂದು ಮರವನ್ನು ಕೂಡ ನಾವು ನೋಡ್ಬೋದು. 5-6 ಗಂಟೆಗಳ ಕಾಲ ನಾವು ಕ್ಯೂ ಲೈನಲ್ಲಿ ನಿಂತಿದ್ರು ಕೂಡ ನಮಗೆ ಒಳ್ಳೆ ದರ್ಶನ ಆಯಿತು. ನಮ್ಮನ್ನ ತುಂಬ ಸೇಫಾಗಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ರವಿಕಿರಣ್ ಟೂರ್ಸ್ ಅವ್ರಿಗೆ. ಬನ್ನಿ ಅವ್ರು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಹಾಯ್, ವೆಲ್ಕಮ್ ಟು ರವಿಕಿರಣ್ ಟೂರ್ಸ್. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಫಸ್ಟ್ ಬ್ಯಾಚ್ ಕೊಟ್ಟಿಯೂರು ದೇವಸ್ಥಾನ ದರ್ಶನ ಬಂದಿದ್ದೀವಿ. ಜೂನ್ 12ನೇ ತಾರೀಕು. ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೊಟ್ಟಿಯೂರು ದೇವಸ್ಥಾನ. 90 ಜನ ಬಂದಿರ್ತಕ್ಕಂಥ ಗ್ರೂಪ್ ದರ್ಶನ ಆಗಿದೆ ಫಸ್ಟ್ನೇ ದಿವಸ. ನಾಳೆಗೆ ಇನ್ನು ಉಳಿದಿರೋ ದೇವಸ್ಥಾನಗಳೆಲ್ಲ ಕವರ್ ಮಾಡ್ತೀವಿ. ಥ್ಯಾಂಕ್ ಯು. ರವಿಕಿರಣ್ ಟೂರ್ಸ್ ಅವರು ಈ ವರ್ಷ 2 ಬ್ಯಾಚ್ಗಳಲ್ಲಿ ಕೊಟ್ಟಿಯೂರಿಗೆ ಕರ್ಕೊಂಡು ಹೋಗಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಕೊಟ್ಟಿಯೂರು ದೇವಸ್ಥಾನ ಕ್ಲೋಸ್ ಆಗೋದ್ರಿಂದ ಈ ವರ್ಷ ಇಷ್ಟೇ. ನಿಮಗೆ ನೆಕ್ಸ್ಟ್ ವರ್ಷ ಏನಾದರೂ ಕೊಟ್ಟಿಯೂರಿಗೆ ಹೋಗಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಕೊಟ್ಟಿಯೂರು ದೇವಸ್ಥಾನ ಮಾತ್ರನೇ ಅಲ್ಲದೆ ಇನ್ನೂ ಸಾಕಷ್ಟು ಟೂರ್ ಪ್ಯಾಕೇಜ್ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಆಗಿರ್ಬೋದು, ಹಾಗೆ ಮಥುರಾ, ವೃಂದಾವನ್, ಆಗ್ರಾ, ರಾಮೇಶ್ವರಂ, ಶ್ರೀಶೈಲಂ, ಹೈದರಾಬಾದ್, ಅಹೋಬಿಲಂ, ಹಾಗೆ ಇನ್ನೂ ಸಾಕಷ್ಟು ಒನ್ ಡೇ ಟ್ರಿಪ್ಗಳು ಕೂಡ ಇರುತ್ತೆ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಜಾಗಗಳನ್ನು, ದೇವಸ್ಥಾನಗಳನ್ನು ನೋಡಿಕೊಂಡು ಬರ್ಬೋದು.
ದಕ್ಷನ ಅಹಂಕಾರವನ್ನು ನಾಶ ಮಾಡಿದ, ಸತೀದೇವಿಯ ತ್ಯಾಗಕ್ಕೆ ಸಾಕ್ಷಿಯಾದ, ಶಿವನ ಕೋಪ ಮತ್ತು ಕರುಣೆ ಎರಡನ್ನೂ ಕೂಡ ಕಂಡಂಥ ಪವಿತ್ರ ಕ್ಷೇತ್ರವೇ ಈ ಕೊಟ್ಟಿಯೂರು. ಇಲ್ಲಿ ಭಕ್ತಿ ಮಾತ್ರವಲ್ಲ, ಪುರಾಣದ ಪ್ರತಿಯೊಂದು ಅಧ್ಯಾಯವೂ ಕೂಡ ಜೀವಂತವಾಗಿದೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟಿಯೂರು ಮಹಾದೇವನ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಈ ಕೊಟ್ಟಿಯೂರು ಯಾತ್ರೆ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವಂಥ ಈ ಪವಿತ್ರ ಕ್ಷೇತ್ರವು ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಅನುಭವವನ್ನು ನೀಡುತ್ತೆ. ಶಿವನ ಅನುಗ್ರಹದಿಂದ ನಮ್ಮ ಯಾತ್ರೆ ಯಶಸ್ವಿಯಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ದಯವಿಟ್ಟು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ದೇವಾಲಯದ ದರ್ಶನದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.